ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ್. ಈ ವಿಡಿಯೋ ಮುಖಾಂತರ ನಾನು ನನ್ನ ಕೊಡಚಾದ್ರಿ ಚಾರಣದ ಅನುಭವವನ್ನು ಶೇರ್ ಮಾಡಿಕೊಳ್ಳುತ್ತಿದ್ದೇನೆ. ಕೊಡಚಾದ್ರಿಯು ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಒಂದು ಅತ್ಯಂತ ಎತ್ತರವಾದ ಶಿಖರವಾಗಿದ್ದು, ಕೊಡಚಾದ್ರಿಯು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿದೆ. ಈ ಕೊಡಚಾದ್ರಿಯು ನೈಸರ್ಗಿಕ ಪರಂಪರೆಯ ತಾಣವೆಂದು ಕರ್ನಾಟಕ ಸರ್ಕಾರದಿಂದ ಘೋಷಿಸಲ್ಪಟ್ಟಿದೆ. ಕೊಡಚಾದ್ರಿ ಶಿಖರವು ಸಮುದ್ರ ಮಟ್ಟದಿಂದ 1343 ಮೀಟರ್ ಅಂದರೆ 4406 ಅಡಿ ಎತ್ತರವಿದ್ದು, ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಎತ್ತರದ ಶಿಖರವಾಗಿದೆ. ಕೊಡಚಾದ್ರಿ ಎಂಬ ಪದವು ಸಂಸ್ಕೃತ ಪದದಿಂದ ಬಂದಿದ್ದು, ಕೊಡಚ ಪ್ಲಸ್ ಆದ್ರಿ. ಕೊಡಚ ಎಂದರೆ ಕುಡಜ ಹೂವುಗಳು ಎಂದರ್ಥ. ಈ ಕೊಡಚಾದ್ರಿ ಶಿಖರವನ್ನು ಏರಲು ನಮಗೆ 3 ಆಯ್ಕೆಗಳಿದ್ದು, ಮೊದಲನೆಯದು ಜೀಪ್ ಮುಖಾಂತರ ಏರಬಹುದು. ಇಡ್ಲುಮನೆ ಫಾಲ್ಸ್ ಮುಖಾಂತರ ನಾವು ಚಾರಣ ಮಾಡಬೇಕು. ಇನ್ನೊಂದು ಆಯ್ಕೆ ಎಂದರೆ ಉಳೂರು ಚೆಕ್ ಪೋಸ್ಟ್ ಕಡೆಯಿಂದ ನಾವು ಚಾರಣ ಮಾಡಬೇಕು. ಜೀಪ್ ನಲ್ಲಿ ಹೋಗುವವರು ಯಾವುದೇ ರೀತಿಯ ಟಿಕೆಟ್ ಅನ್ನು ಬುಕ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಚಾರಣ ಮಾಡುವವರು ಇಡ್ಲುಮನೆ ಫಾಲ್ಸ್ ಅಥವಾ ಉಳೂರು ಚೆಕ್ ಪೋಸ್ಟ್ ಕಡೆಯಿಂದ ಹೋಗಲು ಅವಕಾಶವಿದ್ದು, ಕರ್ನಾಟಕ ಅರಣ್ಯ ಇಲಾಖೆಯಿಂದ ಟಿಕೆಟ್ ಅನ್ನು ಬುಕ್ ಮಾಡಿಕೊಳ್ಳಬೇಕು. ಈ ಟಿಕೆಟ್ ಬುಕ್ ಮಾಡಲು ಅರಣ್ಯ ವಿಹಾರ ವೆಬ್ಸೈಟ್ ಅನ್ನು ನಾವು ಸಂಪರ್ಕಿಸಬೇಕು. ಅಲ್ಲಿ ನಮಗೆ ಟಿಕೆಟ್ ಬುಕ್ ಮಾಡಲು ಅವಕಾಶವಿದ್ದು, ಈ ಟಿಕೆಟ್ ಬುಕ್ ಮಾಡುವ ಲಿಂಕ್ ಅನ್ನು ನಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರುತ್ತೇನೆ. ಸೊ ನಮ್ಮ ಈ ಪ್ರಯಾಣ ಶುರುವಾಗಿದ್ದು ಬೆಂಗಳೂರಿನಿಂದ ಶುಕ್ರವಾರ ರಾತ್ರಿ ಹೊರಟ ನಾವು ಕೊಲ್ಲೂರನ್ನು ನಾವು ಸಮಯ 7 ಗಂಟೆಗೆ ತಲುಪಿದೆವು. ಕೊಲ್ಲೂರನ್ನು ತಲುಪುವ ದಾರಿ ಮಧ್ಯದಲ್ಲಿ ಕೊಲ್ಲೂರು ಘಾಟ್ ನಲ್ಲಿ ಹೆಚ್ಚಾದ ಮಳೆಯಿಂದ ಮರ ಉರುಳಿ ಬಿದ್ದಿದ್ದರಿಂದ ರೆಸಾರ್ಟ್ ಅನ್ನು ತಲುಪಲು ಸಮಯ 7:30-8 ಗಂಟೆ ಆಯಿತು. ರೆಸಾರ್ಟ್ ಅನ್ನು ತಲುಪಿದ ಅಲ್ಲಿ ನಾವು ಫ್ರೆಶ್ ಅಪ್ ಆಗಿ ನಾವು ಬುಕ್ ಮಾಡಿದ್ದ ಜೀಪ್ನವರೊಂದಿಗೆ ಉಳೂರು ಚೆಕ್ ಪೋಸ್ಟ್ ಕಡೆಗೆ ಹೊರಟವು. ಈ ಉಳೂರು ಚೆಕ್ ಪೋಸ್ಟ್ ಕೊಲ್ಲೂರಿನಿಂದ 15 ಕಿಲೋಮೀಟರ್ ದೂರವಿದ್ದು, ಕೊಲ್ಲೂರು ಘಾಟ್ ಮುಖಾಂತರವಾಗಿ ಸಾಗಬೇಕು. ಈ ಸಾಗುವ ದಾರಿಯಲ್ಲಿ ನಾವು ಕೊಲ್ಲೂರು ಘಾಟ್ ಇಳಿದು ಮುಂದೆ ಸಾಗಿದ ನಮಗೆ ಈ ಸಂಪದ ದೇವರ ಮನೆ ಎಂಬ ದೇವಸ್ಥಾನಕ್ಕೆ ಹೋಗುವ ದಾರಿ ಸಿಕ್ಕಿತ್ತು. ಇಲ್ಲಿ ನಾವು ಬಲಕ್ಕೆ ತಿರುಗಿ ಸುಮಾರು 5-6 ಕಿಲೋಮೀಟರ್ ಈ ದಾರಿ ಉದ್ದಕ್ಕೂ ಸಾಗಿದರೆ ಉಳೂರು ಚೆಕ್ ಪೋಸ್ಟ್ ನಮಗೆ ಸಿಗುತ್ತದೆ. ಈ ಉಳೂರು ಚೆಕ್ ಪೋಸ್ಟ್ ಹೋಗುವ ದಾರಿಯಂತೂ ಹಚ್ಚ ಹಸಿರಿನಿಂದ ಕೂಡಿದ್ದು, ದಾರಿ ಉದ್ದಕ್ಕೂ ಪ್ರಕೃತಿಯ ಸೊಗಡು ನಮಗೆ ಮನೋಲ್ಲಾಸವನ್ನು ತಂದುಕೊಡುತ್ತದೆ. ಈ ಪ್ರಕೃತಿಯನ್ನು ಸವಿತ ಸಾಗಿದ ನಮಗೆ ಸಿಕ್ಕಿದ್ದು ಮಾತ್ರ ಒಂದೆರಡು ಮನೆಗಳು ಬಿಟ್ಟರೆ ದಟ್ಟವಾದ ಕಾಡು, ಅಲ್ಲಲ್ಲಿ ಉದಯವಾದ ಜರಿಗಳು. ನಮಗೆ ಸದ್ಯಕ್ಕೆ ಉಳೂರು ಚೆಕ್ ಪೋಸ್ಟ್ ಮುಖಾಂತರ ನಮಗೆ ಟಿಕೆಟ್ ಸಿಕ್ಕಿದ್ದು, ಇಡ್ಲುಮನೆ ಫಾಲ್ಸ್ ತುಂಬ ಕ್ರೌಡೆಡ್ ಆಗಿದ್ದರಿಂದ ಟಿಕೆಟ್ ನಮಗೆ ಸಿಕ್ಕಿಲ್ಲ. ಸಾಮಾನ್ಯವಾಗಿ ಇಲ್ಲಿ ಹೆಚ್ಚು ಚಾರಣಿಗರು ಬರದ ಕಾರಣ ಗೈಡ್ಗಳ ಅಭಾವವೂ ಇದೆ. ನೀವೇನಾದರೂ ಉಳೂರು ಚೆಕ್ ಪೋಸ್ಟ್ ಕಡೆಯಿಂದ ಚಾರಣ ಮಾಡುವವರಿದ್ದರೆ ಮುಂಚೆಯೇ ಗೈಡ್ಗಳನ್ನು ಬುಕ್ ಮಾಡಿ ಅವರೊಂದಿಗೆ ಮಾತನಾಡಿಕೊಂಡು ಬರುವುದು ಉತ್ತಮ. ಏಕೆಂದರೆ ಇಲ್ಲಿ ನಾವು ಗೈಡ್ಗಾಗಿ ತುಂಬಾ ಸಮಸ್ಯೆಯನ್ನು ಎದುರಿಸಬೇಕಾಗಿತ್ತು. ಚೆಕ್ ಪೋಸ್ಟ್ ಅನ್ನು ತಲುಪಿದ ನಾವು ಅಲ್ಲಿ ಅರಣ್ಯಾಧಿಕಾರಿಗಳೊಂದಿಗೆ ಮಾತನಾಡಿ ಬೇರೆಯೊಬ್ಬರು ಗೈಡ್ ಬರುವವರೆಗೂ ವೆಯ್ಟ್ ಮಾಡಿ ಅಲ್ಲಿಂದ ನಾವು ಚಾರಣವನ್ನು ಶುರು ಮಾಡಲು 11:30 ಸಮಯ ಆಯಿತು. 11:35ಕ್ಕೆ ಹೊರಟಿದ ನಾವು ಖುಷಿಯಾಗಿ ಚಾರಣವನ್ನು ಆರಂಭಿಸಿದೆವು. ಈ ಚಾರಣ ದಾರಿಯನ್ನು ಶುರು ಮಾಡಿದ ನಮಗೆ ಪ್ರಕೃತಿಯು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ಕೈ ಬೀಸಿ ಕರೆಯುತ್ತಿತ್ತು. ಇದರ ಜೊತೆಗೆ ಜಿಗಣೆಗಳು ನಮ್ಮನ್ನು ಆಹ್ವಾನ ಮಾಡಿಕೊಂಡವು. ಹೀಗೆ ಸಾಗುತ್ತಾ ನಮಗೆ ಈ ಶಿಖರದ ತೀವ್ರತೆ, ಅಲ್ಲಲ್ಲಿ ಹರಿಯುವ ಜಲಪಾತಗಳ ಬೋರ್ಗರೆತ, ಜೀರುಂಡೆ ಹಾಗೂ ನೈಸರ್ಗಿಕ ಕೀಟಗಳ ಕರೆ, ರಭಸವಾದ ಗಾಳಿ ಮಳೆಗೆ ನೆಲಕ್ಕುರುಳಿದ ಬೃಹತಾಕಾರದ ಮರಗಳು, ದಟ್ಟವಾದ ಕಾಡಿನಲ್ಲಿ ಸಾಗುತ್ತಾ ಅರ್ಧ ಚರಣವನ್ನು ಮುಗಿಸಿದ ನಮಗೆ ಕಂಡಂಥ ದೃಶ್ಯ ಹೇಳಲು ಅಸಾಧ್ಯ, ವರ್ಣಿಸಲು ಅಸಾಧ್ಯ. ಭಾನುಭವಿ ಎರಡು ಹೊಂದಿಕೊಂಡಂತೆ ಹಬ್ಬಿದ ಪಶ್ಚಿಮ ಘಟ್ಟಗಳು ಹಾಗೂ ಎರಡನ್ನು ಸಂಧಿಸುವ ಈ ಮಂಜಿನ ಮುಸುಕು ಮೋಡಗಳು ಮನೋಲ್ಲಾಸವನ್ನು ತುಂಬುತ್ತಿತ್ತು. ರಭಸವಾಗಿ ಬೀಳುತ್ತಿದ್ದ ಜರಿ ಹಾಗೂ ತಣ್ಣನೆಯ ಗಾಳಿ ಹಾಗೂ ಹಿಮದಿಂದ ಕೂಡಿದ್ದ ತಂಗಾಳಿ ಮನಸ್ಸಿಗೆ ಆಹ್ಲಾದಕರವನ್ನು ಕೊಡುತ್ತಿದ್ದವು. ದಟ್ಟವಾದ ಕಾಡು ಕಾಲ್ನಡಿಗೆ ಹಾದಿ ನಮ್ಮನ್ನು ಬೇರೆ ಪ್ರಪಂಚಕ್ಕೆ ಕರೆದೊಯ್ದಿದ್ದವು. ಈ ಹುಲ್ಲುಗಾವಲುಗಳು ಚಾರಣಿಗರಿಗೆ ಒಂದಷ್ಟು ಸಮಯಕ್ಕೆ ನೆಮ್ಮದಿ, ಕಣ್ಣುಗಳಿಗೆ ಒಂದು ಸಂದೇಶವನ್ನು ಕೊಡುತ್ತಿದ್ದವು. ಈ ಚಾರಣ ಇನ್ನಷ್ಟು ಸುಲಭವಾಗುತ್ತಿದೆ ಎಂದು. ಹೀಗೆ ಸಾಗುತ್ತಾ ನಮ್ಮ ತಂಡ ಈ ಜಲಪಾತ ಹಾಗೂ ನೈಸರ್ಗಿಕವಾಗಿ ಸೃಷ್ಟಿಯಾದಂಥ ಸಣ್ಣ ಪುಟ್ಟ ಕಟ್ಟೆಗಳನ್ನು ನೋಡಲು ಅವಕಾಶವಾಯಿತು. ನಾವು ಮುಂದೆ ಸಾಗುತ್ತಾ ಹೋದಂತೆ ಈ ಚಾರಣ ನಮಗೆ ಹೊಸ ಅನುಭವಗಳನ್ನು ನೀಡುತ್ತಾ ಹೋಯಿತು. ಹೀಗೆ ಹೋದಂತೆ ಸಮಯ ಕಳೆಯುತ್ತಾ ಹೋದಂತೆ ಹೀಗೆ ಮುಂದೆ ಸಾಗಿದ ನಮಗೆ ಶಿಖರ ಸಿಕ್ಕಂಥ ಸಂತೋಷ
ಸಾಗುತ್ತಾ ಸಾಗುತ್ತಾ ನಾವು ಆದಿಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದದ್ದೇ ತಿಳಿಯಲಿಲ್ಲ. ಇಲ್ಲಿ ನಮ್ಮ ಗೈಡ್ ಹೋಗಿ ಹೋಗಿ ರೈಟ್ ಇಟ್ಟಿರ್ಬೇಕು, ಲೆಫ್ಟಿಗೆಲ್ಲ ಜನ ಹೋಗಿ ಬಂದು ಮಾತಾಡ್ತಾರೆ. ಇಲ್ಲ ಅಲ್ಲಿಗೆ ಹೋಗ್ಬೇಕು, ಅದೇ ದಾರಿ ಸುಮ್ಮನೆ ಇಲ್ಲಿ ಹಲವು ದೇವಾಲಯಗಳಿದ್ದು ಆದಿಮೂಕಾಂಬಿಕಾ ದೇವಸ್ಥಾನ ಈಗಲೂ ಕೂಡ ಪೂಜಾ ಕಾರ್ಯಕ್ರಮಗಳು ಇವಾಗಲೂ ನಡೆಯುತ್ತಿವೆ. ಇಷ್ಟು ನಮ್ಮ ಕೊಡಚಾದ್ರಿ ಶಿಖರದ ಚಾರಣದ ಅನುಭವ. ಮತ್ತಷ್ಟು ಹೊಸ ವ್ಲಾಗ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.